ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋನಲ್ಲಿ ನಾನು ನಿಮಗೆ ನಮ್ಮ ಆಫೀಸ್ನ ಆಫ್ಟರ್ ವರ್ಕ್ ತೋರಿಸ್ತೀನಿ. ಆಫ್ಟರ್ ವರ್ಕ್ ಅಂತ ಅಂದರೆ ಇಲ್ಲಿ ನಮ್ಮ ಆಫೀಸ್ ಅವರ್ಸ್ ಎಲ್ಲ ಮುಗಿದ್ಮೇಲೆ, ಕೆಲಸ ಮುಗಿದ್ಮೇಲೆ ನಮ್ಮ ಆಫೀಸಲ್ಲಿರೋ ನಮ್ಮ ಕೊಲೀಗ್ಸು, ನಮ್ಮ ಟೀಮ್ ಅವರು ಆಚೆ ಹೋಗೋದು, ಔಟಿಂಗ್ ಆಗಲಿ ರೆಸ್ಟೋರೆಂಟ್ ಆಗಲಿ, ಇದಕ್ಕೆ ಆಫ್ಟರ್ ವರ್ಕ್ ಅಂತ ಇಲ್ಲಿ ಕರೀತಾರೆ. 3 ತಿಂಗಳಿಗೆ ಒಂದು ಸರಿ ಅಥವಾ 2 ತಿಂಗಳಿಗೆ ಒಂದು ಸರಿ ಈ ರೀತಿ ಇದ್ದೇ ಇರುತ್ತೆ. ಐದರ್ ನಾವು ರೆಸ್ಟೋರೆಂಟಿಗೆ ಹೋಗ್ತೀವಿ ಅಥವಾ ಸಮ್ಮರ್ ಟೈಮಲ್ಲಿ ಆಚೆ ಹೋಗಿ ಏನಾದರೂ ಆಟ ಆಡ್ತೀವಿ. ಸೊ ಇವತ್ತು ಇತ್ತು, ಹಾಗಾಗಿ ಬೆಳಗ್ಗೆನೇ ನಾನು ಆಫೀಸಿಗೆ ಬಂದಿದ್ದೆ. ಅಲ್ಲಿಂದಾನೇ ಈವ್ನಿಂಗು 4 ಗಂಟೆಗೆ ಹೊರಟಿದ್ದೀವಿ. ಇದು ನಾರ್ತ್ ಶಾಪಿಂಗಲ್ಲಿ ಇಟ್ಟಿದ್ದಾರೆ, ಒಂದು 30 ನಿಮಿಷದ ದಾರಿ. ಸೊ ಹಾಗಾಗಿ ನನ್ನ ಕಲೀಗ್ ಜೊತೆ ನಾನು ಹೊರಟಿದ್ದೀನಿ. ನೀವು ನನ್ನ ಜೊತೆ ಬರ್ತಾ ಇದ್ರಲ್ಲ, ಆಮೇಲೆ ಎಲ್ಲಿ ಮಿಸ್ ಆದ್ರಿ? ರೆಕಾರ್ಡ್ ಮಾಡ್ತೀರಾ? ಹೌದು. ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ? ಇವರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇರೋದು ಗೊತ್ತಿರಲಿಲ್ಲ. ಇವಾಗ ಚೆಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿದ್ರ? ಇವಾಗ ಸಬ್ಸ್ಕ್ರೈಬ್ ಮಾಡಿಬಿಟ್ರು ನೋಡಿ. ನಾವು ಇವಾಗ ಹೊರಟ್ವಿ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಗುತ್ತೆ. ಇವತ್ತು ಟ್ರಾಫಿಕ್ ಕೂಡ ಇರುತ್ತೆ, ಈವ್ನಿಂಗ್ ಟೈಮು, ವೀಕೆಂಡ್ಸು. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ, ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದ್ರಂತೆ. ಸೊ ಅವಳು ಕೇಳ್ತಾ ಇದ್ಲಂತೆ ಮಮ್ಮ ಎಲ್ಲಿ ಅಂತ. ಸ್ವಲ್ಪ ಹೊತ್ತಾದಮೇಲೆ ನಾನು ಅವಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಒನ್ಸ್ ಇನ್ ಅ ವೈಲ್ ಈ ರೀತಿ ಫ್ರೆಂಡ್ಸ್ ಜೊತೆ, ಕಲೀಗ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋದು, ಇಟ್ ವಿಲ್ ಬಿ ಫನ್. ಸೊ ನೋಡಿ, ಇಲ್ಲಿ ಇವಾಗ ನಾವು ನಾರ್ತ್ ಶಾಪಿಂಗ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಇವಾಗ ನಮಗೆ ಸ್ವಲ್ಪ ಟ್ರಾಫಿಕ್ ಸಿಗುತ್ತೆ. ಏನು ಅಷ್ಟೊಂದು ಬ್ಯಾಂಗ್ಳೂರು ಥರ ಏನು ಅಷ್ಟು ದೊಡ್ಡ ಟ್ರಾಫಿಕ್ ಇರಲ್ಲ, ಬಟ್ ಸ್ವಲ್ಪ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತೀವಿ. ನೀವೇ ನೋಡ್ತಾ ಇರೋದು ಚಾಮ್ ಏನೋ ಪಾಕಿಸ್ತಾನಿ ಥರ ಕಾಣಿಸ್ತಾ ಇದೆಯಾ? ಹೌದು, ಇವರು ಪಾಕಿಸ್ತಾನವರೇ. ಸುಮಾರು ವರ್ಷ ಆಯ್ತಂತೆ ಸ್ವೀಡನ್ನಿಗೆ ಬಂದು. ರೀಸೆಂಟಾಗಿ ನಮ್ಮ ಟೀಮ್ನ ಜಾಯ್ನ್ ಆಗಿದ್ದಾರೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರೋದು ಟ್ರ್ಯಾಮ್ ಅಂತ. ಈ ಟ್ರ್ಯಾಮ್ ಅಂದರೆ ಟ್ರೇನು ಅಲ್ಲ, ಬಸ್ಸು ಅಲ್ಲ, ಅಂದರೆ ರೋಡಲ್ಲೇ ಟ್ರ್ಯಾಕ್ ಇರುತ್ತೆ, ಅದ್ರ ಮೇಲೆ ಹೋಗುತ್ತೆ. ಸೊ ಲೋಕಲ್ ಏರಿಯಾನಲ್ಲಿ ಓಡಾಡೋದಕ್ಕೆ ಈ ರೀತಿ ಟ್ರ್ಯಾಮ್ಸ್ ಇರುತ್ತೆ ಇಲ್ಲಿ ಸ್ವೀಡನ್ನಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಲಾಂಗ್ ಟ್ರಾಫಿಕ್ ಜಾಮ್ ಇದೆ ಅಂತ. ಆ್ಯಕ್ಚುಲಿ ನಾವು ಫಿನ್ಸ್ಪಾಂಗಲ್ಲಿ ಇರೋ ಕಾರಣ ನಮಗೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಎಲ್ಲ ನೋಡೋದೇ ಇಲ್ಲ ನಾವು. ಈ ರೀತಿ ಒನ್ಸ್ ಇನ್ ಎ ವೈಲ್ ಆಚೆ ಬಂದಾಗ ಅಷ್ಟೇ ನೋಡ್ತೀವಿ. ಈವನ್ ಸ್ಟಾಕ್ಹೋಮಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ. ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. ಎಲ್ಲ ಕಡೆ ಫ್ರೀ ಪಾರ್ಕಿಂಗ್ ಇರಲ್ಲ. ಫ್ರೀ ಪಾರ್ಕಿಂಗ್ನ ನೋಡಿಬಿಟ್ಟು ಮಾಡಬೇಕು. ಇಲ್ಲ ಅಂತ ಅಂದರೆ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ಪರ್ ಅವರ್ ಬೇಸ್ಡ್ ನಾವು ಪಾರ್ಕಿಂಗಿಗೆ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಟಿಕೆಟ್ ಎಲ್ಲ ತೊಗೊಂಡು ನಾವು ರೆಸ್ಟೋರೆಂಟ್ ಒಳಗಡೆ ಹೊರಟ್ವಿ. ಇದು ಹ್ಯೂಗೋ ಅಂತ ರೆಸ್ಟೋರೆಂಟು. ಇದು ಒಳಗಡೆ ಎಂಟ್ರೆನ್ಸು. ಇದು ಪಬ್ ಆ್ಯಕ್ಚುಲಿ, ಲೈಕ್ ಬಾರ್ ಕಮ್ ರೆಸ್ಟೋರೆಂಟು ಮತ್ತು ಪಬ್ಬು, ಡ್ಯಾನ್ಸ್ ಫ್ಲೋರ್ ಎಲ್ಲ ಇರುತ್ತೆ. ರೆಸ್ಟೋರೆಂಟ್ ಇಲ್ಲಿದೆ. ಕೆಳಗಡೆ ಹೋದರೆ ಬೌಲಿಂಗು, ಆಮೇಲೆ ಇದು ಶಫಲ್ ಬೋರ್ಡು, ಈ ರೀತಿ ಆಟ ಆಡೋದಕ್ಕೆಲ್ಲನೂ ಇದೆ. ಸೊ ಮೊದಲಿಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೌಲಿಂಗ್ ಆಟ ಆಡೋದಕ್ಕೆ. ಅದಾದ ನಂತರ ಶಫಲ್ ಬೋರ್ಡ್ ಆಡಿಬಿಟ್ಟು ಆಮೇಲೆ ಡಿನ್ನರ್ ಮುಗಿಸ್ಕೊಂಡು ಬರೋದು. ಸೊ ನೋಡಿ, ಬೌಲಿಂಗ್ ಏರಿಯಾ ಈ ರೀತಿ ಇರುತ್ತೆ. ಸೇಮ್ ಇಂಡಿಯಾದಲ್ಲೂ ಯಾವ ಥರ ಇರುತ್ತೆ ಅದೇ ಥರನೇ. ನಾವು 3 ಟೀಮ್ ಮಾಡ್ಕೊಂಡ್ವಿ. 1 ಟೀಮಲ್ಲಿ 3 ಜನ ಅಂತ ಮಾಡ್ಕೊಂಡ್ಬಿಟ್ಟು ನೇಮ್ಸ್ ಎಲ್ಲ ಹಾಕ್ಬಿಟ್ಟು ಬೌಲಿಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಶೂಸ್ನ ಚೇಂಜ್ ಮಾಡಬೇಕು. ಅವರೇ ಶೂಸ್ ಇಟ್ಟಿರ್ತಾರೆ. ಸೊ ನಮ್ಮ ಶೂಸಲ್ಲಿ ನಾವು ಹೋಗಿ ಆಡೋದಕ್ಕೆ ಆಗೋದಿಲ್ಲ, ಸ್ಕಿಡ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಮಗೆ ನಮ್ಮ ಸೈಜ್ನ ನಾವು ಚೂಸ್ ಮಾಡಿಬಿಟ್ಟು ಇಲ್ಲಿ ಶೂಸ್ನ ಹಾಕ್ಕೊಂಡು ಬೌಲಿಂಗ್ ಆಡೋದಕ್ಕೆ ಹೋಗಬೇಕು. ಆಮೇಲೆ ಬೇಕಿರೋರು ಡ್ರಿಂಕ್ಸ್ ಎಲ್ಲ ತೊಗೋಬೋದು. ಇಲ್ಲಿ ಡ್ರಿಂಕ್ಸ್ ಎಲ್ಲ ತುಂಬ ಕಾಮನ್ನು. ಬಾಯ್ಸು ಗರ್ಲ್ಸು ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ. ಸೊ ಅವರೆಲ್ಲ ಬಿಯರು ಅಂತ ಏನೋ ತೊಗೊಂಡು ಡ್ರಿಂಕ್ಸ್ ಮಾಡ್ತಾಯಿದ್ರು. ಸೊ ನಾವು ಬೌಲಿಂಗ್ ಆಡಿದ್ವಿ. ಒಂದು 1 ಅವರ್ ಟೈಮ್ ಇತ್ತು. ಸೊ 1 ಅವರ್ ಟೈಮು ಬೌಲಿಂಗ್ ಎಂಜಾಯ್ ಮಾಡಿದ್ವಿ.
ಡಬಲ್ ಫ್ರೈ. ಬೌಲಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಶಫಲ್ ಬೋರ್ಡ್ ಆಡೋಣ ಅಂತ ಬಂದ್ವಿ. ಶಫಲ್ ಬೋರ್ಡು ಇಂಡಿಯಾದಲ್ಲಿ ಇಲ್ಲ, ನಾನು ಇಲ್ಲೇ ನೋಡಿರೋದು ಈ ರೀತಿ ಆಟನ. ಇದು ಕೇರಮ್ ಥರ ಸ್ಟ್ರೈಕರ್ ಥರ ರೌಂಡ್ ಇರುತ್ತೆ. 2 ಟೀಮ್ಸ್ ಆಗಿ ಆಡಬೇಕಾಗುತ್ತೆ, ಬ್ಲೂ ಆ್ಯಂಡ್ ರೆಡ್. ಸೊ 5 ಸ್ಟ್ರೈಕರ್ಸ್ ಕೊಡ್ತಾರೆ. ಸೊ ಮೊದಲಿಗೆ ಫಸ್ಟ್ ಟೀಮ್ ಅವರು ಇದನ್ನು ಸ್ಟ್ರೈಕರ್ನ ಈ ರೀತಿ ತಳ್ಳಬೇಕು. ಅಲ್ಲಿ 1 2 3 4 ಅಂತ ಇರುತ್ತೆ. ಯಾವ ಟೀಮ್ ಅವ್ರದ್ದು ಫಸ್ಟ್ ಮುಂದೆ ಇರುತ್ತೋ ಆ ಪಾಯಿಂಟ್ಸ್ ಆ ಟೀಮಿಗೆ ಬರುತ್ತೆ. ಸೊ ನಮ್ಮದು ಬೇರೆ ಚಾನ್ಸ್ ಇದ್ದಾಗ ಅದನ್ನು ನಾವು ಡಿಸ್ಟರ್ಬ್ ಮಾಡಿ ಬೀಳಿಸ್ಬಿಡ್ಬೋದು. ಸೊ ಅಟ್ ದ ಎಂಡ್ ಯಾವುದು ಮುಂದಿರುತ್ತೋ ಆ ಪಾಯಿಂಟ್ಸ್ ನಮ್ಮದಾಗುತ್ತೆ. ಇದು ಒಂಥರ ಫನ್ ಇರುತ್ತೆ. ಫಿಫ್ಟೀನಿಗೆ ವಿನ್ನು. ನಾವು ಆಲ್ರೆಡಿ ರೆಡ್ 12 ಇದ್ದೀವಿ. ಸೊ ವಿ ವಿನ್. ಮ್ಯಾಗ್ನಸ್, ವಿ ವಾನ್. Yep, always. Since I will pay for the food and for the activities, you have to get your drink. ಆಟ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋದಕ್ಕೆ ಬಂದ್ವಿ. ನಾನು ಬರ್ಗರ್ ಮೀಲ್ ತೊಗೊಂಡಿದ್ದೆ. ಎಲ್ಲರೂ ಬರ್ಗರ್ ಮೀಲೇ ತೊಗೊಂಡಿದ್ರು. ನಾನು ಬಂದು ವೆಜ್ ತೊಗೊಂಡಿದ್ದೆ. ಇದರಲ್ಲಿ ಹ್ಯಾಲೋಮಿ ಅಂತ ಕರೀತಾರೆ. ಇದು ಒಂಥರ ಪನ್ನೀರ್ ಚೀಸ್ ಥರ ಇರುತ್ತೆ ಒಳಗಡೆ. ಇದು ಒಂಥರ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಅದ್ರ ಜೊತೆ ಫ್ರೆಂಚ್ ಫ್ರೈಸು ಮತ್ತು ಕುಕ್ಕುಂಬರು ಎಲ್ಲ ಇಟ್ಟಿದ್ರು. ಬೇರೆಯವರೆಲ್ಲ ಮೀಟ್ ಬರ್ಗರ್ ಎಲ್ಲ ತೊಗೊಂಡ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಆನಂತರ ನಾವು ಆಟ ಆಡೋದಕ್ಕೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟರು. ಇಟ್ ವಾಸ್ ಫನ್. 9:30 ಆಯಿತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಸೊ ನನ್ನ ಕಲೀಗ್ ನಮ್ಮನ್ನು ಡ್ರಾಪ್ ಮಾಡಿದ್ರು ಮತ್ತು ವಾಪಸ್ ಫಿನ್ಸ್ಪಾಂಗಿಗೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.